ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ನೇತ್ರ. ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ಪೂರ್ತಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಮ್ಮ ರಿಲೇಷನ್ನಲ್ಲಿ ಮದುವೆ ಇತ್ತು, ಸೊ ಹಾಗಾಗಿ ನಾನು, ನಮ್ಮಮ್ಮ, ನನ್ನ ಮಗಳು, ನನ್ನ ಮಗ ಎಲ್ಲ ಮದುವೆಗೆ ಹೋಗಿದ್ದೀವಿ. ನೋಡಿ ಯಾವ ರೀತಿ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ ಅಂತ. ತುಂಬಾ ಡೆಕೋರೇಷನ್ ಚೆನ್ನಾಗಿತ್ತು. ಹಾಗೆ ಬಂದು ನಾವು ಮದುವೆ ಚೌಟ್ರಿಗೆ ಹೋದೋ. ನೋಡಿ ಹುಡುಗ ಹುಡುಗಿದು ಒಂದು ವಿಡಿಯೋ ಮಾಡಿಕೊಂಡೆ. ಹುಡುಗ ಹುಡುಗಿ ಮಾತ್ರ ತುಂಬಾ ಚೆನ್ನಾಗಿದ್ದರು. ಹಾಗೆ ಬಂದು ಊಟಕ್ಕೆ ಅಂತ ನಾನು, ನಮ್ಮಮ್ಮ, ನನ್ನ ಮಗಳು, ನನ್ನ ಮಗ ಎಲ್ಲ ಬಂದಿದ್ವಿ. ಹಾಗೆ ಒಂದು ವಿಡಿಯೋ ಮಾಡ್ಕೊಳ್ತಾ ಇದ್ದೀವಿ. ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟು ನನ್ನ ತಂಗಿ ಮತ್ತು ನಮ್ಮ ಚಿಕ್ಕಮ್ಮವರೆಲ್ಲ ಬಂದಿದ್ದರು. ಅವ್ರದ್ದು ಕೂಡ ಒಂದು ವಿಡಿಯೋ ಮಾಡಿಕೊಂಡೆ. ನೆಕ್ಸ್ಟ್ ನೋಡಿ ಇವರೇ ನಮ್ಮಮ್ಮ, ಇವರು ಕೂಡ ಬಂದಿದ್ದರು. ಹಾಗೆ ಊಟ ಮಾಡೋಣ ಅಂತ ಎಲ್ಲ ಕುಂತಿದ್ದೀವಿ. ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನಾವೆಲ್ಲ ತುಂಬಾ ಎಂಜಾಯ್ ಮಾಡ್ಕೊಂಡು ತಿಂದ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಐಸ್ ತಿನ್ನೋಣ ಅಂತ ಆಚೆ ಬಂದು, ನೋಡಿ ನನ್ನ ತಂಗಿ ನನಗೆ ಅಂತ ಐಸ್ ತಿನ್ನಿಸ್ತಿದ್ದಾಳೆ. ನಾನು ನನ್ನ ಮಗಳಿಗೆ ತಿನ್ನಿಸ್ತಾ ಇದ್ದೀನಿ. ಐಸ್ ಮಾತ್ರ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಮತ್ತು ಕೋಲ್ಡು ಕೂಡ ಇತ್ತು. ನಾವಂತೂ ತುಂಬಾ ಎಂಜಾಯ್ ಮಾಡ್ಕೊಂಡು ಮಾತಾಡ್ಕೊಂಡು ತಿಂತಾಯಿದ್ದೀವಿ. ನನ್ನ ಮಗಳು ನೋಡಿ ಯಾವ ರೀತಿ ರಿಯಾಕ್ಷನ್ ಮಾಡ್ತಿದ್ದಾಳೆ, ನಾನು ತಿಂದ್ಬಿಡ್ತೀನಿ ಅಂತ. ಹಾಗೆ ಬಂದು ನನ್ನ ತಂಗಿರಿಬ್ಬರೂ ಮಾತಾಡ್ಕೊಂಡು ಐಸ್ ತಿಂತಾಯಿದ್ರು. ನಮ್ಮಮ್ಮನೂ ಕೂಡ ಎಲ್ಲರ ಜೊತೆನೂ ಮಾತಾಡ್ತಾಯಿದ್ರು. ಇತ್ತ ಕಡೆ ಬಂದರೆ ನನ್ನ ಮಗ ಒನ್ ಮೋರ್ ಅಂತ ಐಸ್ ತಿಂತಿದ್ದಾನೆ. ನೋಡಿ, ತಿನ್ನಬೇಡ ಅಂದರೂ ಕೇಳ್ತಾ ಇಲ್ಲ. ಸಿಕ್ಕಿದೆ ಚಾನ್ಸ್ ಅಂತ ಇಸ್ಕೊಂಡು ಬಂದು ತಿಂತಿದ್ದಾನೆ. ಇತ್ತ ಕಡೆ ಎಲ್ಲ ತೋರಿಸ್ತೀನಿ ಬನ್ನಿ. ಇವರು ನೋಡಿ ನಮ್ಮ ಲಾಸ್ಟ್ ಚಿಕ್ಕಮ್ಮ, ಮತ್ತು ಅವರಮ್ಮ, ಮತ್ತು ಇವರು ನನ್ನ ತಂಗಿದಿರಿಬ್ಬರು, ಮತ್ತು ನನ್ನ ತಮ್ಮ ಕೂಡ ಬಂದಿದ್ದ. ಎಲ್ಲರೂ ನಿಂತ್ಕೊಂಡು ಮಾತಾಡ್ತಿದ್ದಾರೆ. ನೋಡಿ ನಮ್ಮ ಆಂಟಿ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಹಾಯ್ ಅಂತಿದ್ದಾರೆ. ಎಲ್ಲರೂ ಡೀಪ್ ಡಿಸ್ಕಷನ್ ಮಾಡ್ತಿದ್ದಾರೆ ನೋಡಿ. ಹಾಗೆ ಮನೆಗೆ ಬರ್ತಾ ಒಂದು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇವ್ರ ಮಗನ ಮದುವೆಗೆ ನಾವು ಬಂದಿರೋದು ತೋರಿಸ್ತೀನಿ ನೋಡಿ. ಹಾಗೆ ವಿಡಿಯೋ ಮಾಡ್ಕೊಳ್ತಾ ಮನೆಗೆ ಬರ್ತಾ ಇದ್ದೀವಿ. ನೋಡಿ ಯಾವ ರೀತಿ ಎಲ್ಲ ನೀರು ಬರ್ತಿದೆ ಅಂತ. ಮದುವೆ ಊಟ ಅಂತೂ ತುಂಬಾ ಸೂಪರಾಗಿತ್ತು ಅಂತಲೇ ಹೇಳ್ಬೋದು. ಚೌಟ್ರಿನೂ ಕೂಡ ತುಂಬಾ ದೊಡ್ಡ ಚೌಟ್ರಿ. ನೋಡಿ ನನ್ನ ಮಗ ಇನ್ನು ಐಸ್ ತಿಂತಾನೆ ಇದ್ದಾನೆ ಅಂತ. ಮನೆಗೆ ಬರೋಣ ಅಂತ ಬರ್ತಾ ಇದ್ದೀವಿ. ಮನೆಗೆ ಬಂದು ರೀಚ್ ಆದ್ವಿ. ಬೆಳಗ್ಗೆ ಟೈಮ್ನಲ್ಲಿ ಸ್ವಲ್ಪ ಕಿಚನ್ ಐಟಮ್ ಬೇಕು ಅಂತ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೆ. ಏನೇನು ಶಾಪಿಂಗ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಒಂದು 3 ಲೀಟರ್ಸ್ದು ಕುಕ್ಕರ್ ತೊಗೊಂಡಿದ್ದೆ. ಕುಕ್ಕರ್ ಬಂದು ನಮ್ಮನೆ 2 ಲೀಟ್ರು ಮತ್ತು 5 ಲೀಟ್ರು ಮತ್ತು 8 ಲೀಟ್ರದಷ್ಟೇ ಇದ್ದಿದ್ದು. ಹಾಗಾಗಿ ನಾನು 3 ಲೀಟ್ರದ್ದು ಎಮರ್ಜೆನ್ಸಿಗಿರಲಿ ಅಂತ ತೊಗೊಂಡು ಬಂದಿದ್ದೆ. ಕುಕ್ಕರ್ ಮಾತ್ರ ತುಂಬಾ ಕ್ವಾಲಿಟಿ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನೋಡಿ ಯಾವ ರೀತಿ ಕಾಣಿಸ್ತಿದೆ ಅಂತ ಕುಕ್ಕರು. ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ಈ ಥರ ಕುಕ್ಕರ್ನ ನಾನು 5 ಲೀಟರ್ದು ಆಲ್ರೆಡಿ ತೊಗೊಂಡಿದ್ದೆ. ಇದೇ ಕಂಪ್ನಿದು. ತುಂಬ ಚೆನ್ನಾಗಿ ಬಾಳಿಕೆ ಬಂದಿತ್ತು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಏನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ತುಂಬ ದಿನಗಳಿಂದ ಈ ಐಟಮ್ನ ನಾನು ತೊಗೊಳ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ದೆ. ಸೊ ಹಾಗಾಗಿ ತೊಗೊಂಡಿದ್ದೀನಿ. ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಒಂದು ಚಾಪಿಂಗ್ ಬೋರ್ಡ್ ಬೇಕು ಅಂತ ನಾನು ಈ ಥರ ಮರದೊಂದು ತೊಗೊಂಡಿದ್ದೆ. ಆಲ್ರೆಡಿ ನಮ್ಮ ಮನೇಲಿ 2 ಇದ್ದೋ. ಸೊ ಹಾಗಾಗಿ ಇದು ಇರಲಿ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಇದು ಮಾತ್ರ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದು ಜ್ಯೂಸ್ ಎಲ್ಲ ಮಾಡಿದಾಗ ಶೋಧಿಸ್ಕೊಳ್ಳೋಕ್ಕೆ ಅಂತ ಇದನ್ನು ಕೂಡ ತೊಗೊಂಡಿದ್ದೆ. ನೋಡಿ ಇದು ಯಾವ ರೀತಿ ಕಾಣಿಸ್ತಿದೆ ಅಂತ. ಇದು ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟ್ ಬಂದು ಒಂದು 6 ಪ್ಲೇಟ್ ತೊಗೊಂಡಿದ್ದೆ. ನೋಡಿ ಯಾವ ರೀತಿ ಕಾಣಿಸ್ತಿದೆ ಅಂತ. ಇದ್ರ ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿದೆ ಮತ್ತು ಕ್ವಾಲಿಟಿನೂ ಕೂಡ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸ್ನ್ಯಾಕ್ಸು ಮತ್ತು ಏನಾನ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಇದು. ನೆಕ್ಸ್ಟ್ ಬಂದು ಕಡಲೆ ಹಿಟ್ಟು ಕಲಿಸೋದಕ್ಕೆ ಮತ್ತು ಏನಾನ ಬಜ್ಜಿನ ಮಾಡೋದಕ್ಕೆ ಕಲಿಸ್ಬೇಕು ಅಂದಾಗ ಇದನ್ನು ಯೂಸ್ ಮಾಡ್ಕೊಳ್ಳೋಣ ಅಂತ ಇದೊಂದು ತೊಗೊಂಡಿದ್ದೀನಿ. ನೆಕ್ಸ್ಟು ಸ್ವಲ್ಪ ಗ್ಲಾಸ್ಗಳನ್ನ ತೊಗೊಂಡಿದ್ದೀನಿ ಗಾಜಿಂದು. ಹೇಗಿದೆ ಅಂತ ತೋರಿಸ್ತೀನಿ ರೀ. ಗ್ಲಾಸ್ ಮಾತ್ರ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಒಳ್ಳೆ ಕ್ವಾಲಿಟಿ ಹೌದು. ಇದು 6 ಪೀಸಸ್ನ ನಾನು ತೊಗೊಂಡಿದ್ದೆ. ಓಪನ್ ಮಾಡ್ತೀನಿ ರೀ, ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ತುಂಬಾ ಕ್ಯೂಟಾಗಿವೆ ಅಂತಲೇ ಹೇಳ್ಬೋದು. ನೋಡಿ ಹೇಗಿದೆ ಅಂತ. ನಿಮಗೂ ಇದು ಇಷ್ಟ ಆದರೆ
ನನಗೆ ಕಮೆಂಟ್ ಮಾಡಿ. ನೋಡಿ ಯಾವ ರೀತಿ ಕಾಣಿಸ್ತಿದೆ ಅಂತ. ಗ್ಲಾಸ್ ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿದೆ ನೋಡಿ, ಎಷ್ಟು ಕ್ಯೂಟಾಗಿದೆ ಅಂತ. ನನ್ನ ಮಗಳು ನನ್ನ ಮಗ ಆಗಲೇ ಇಬ್ಬರು ಕಿತ್ತಾಡ್ತಿದ್ದಾರೆ, ನನಗೆ ಬೇಕು ಅಂತ. ನಾನು ಇದ್ರಲ್ಲಿ ಹಾಲು ಕುಡಿತೀನಿ, ನಾನು ಇದ್ರಲ್ಲಿ ನೀರು ಕುಡಿತೀನಿ, ನಾನು ಇದ್ರಲ್ಲಿ ಟೀ ಕುಡಿತೀನಿ ಅಂತ. ಏನೇನು ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಕುಕ್ಕರು ಮತ್ತು ಗ್ಲಾಸು, ಶೋಧಿಸೋಕ್ಕೆ ಅಂತ ಒಂದು ಜಾಲರಿ. ಈ ಕಿಚನ್ ಐಟಮಲ್ಲಿ ನಿಮಗೆ ಏನು ಐಟಮ್ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ. ನನಗಂತೂ ಎಲ್ಲ ಐಟಮು ಕೂಡ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ನೋಡಿ ಯಾವ ಐಟಮ್ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ. ಯಾರಿಗೆಲ್ಲ ಇಷ್ಟ ಆಯಿತು ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.